ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾಡಿನ ಸಮಸ್ತ ಮಹಿಳೆಯರಿಗೆ ಇಬ್ಬನಿ ನ್ಯೂಸ್ ಪರವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಡೆಲ್ಲಿ ವರ್ಲ್ಡ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಕೊಟ್ಟೂರು ಹ್ಯಾಳ್ಯ ಗ್ರಾಮಗ ಬಳಿ ಇರುವ ಪ್ರತಿಷ್ಠಿತ ಡೆಲ್ಲಿ ವರ್ಲ್ಡ್ ಸ್ಕೂಲಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸಮುದಾಯ ಆರೋಗ್ಯ ಕೇಂದ್ರದ ಡಾ ರಶ್ಮಿ ಎಂಎಸ್ ಇವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಪುಷ್ಪರಾಜ್, ಜಾಹಿರಾ ಬಾನಾ, ಶಂಕರ್, ಮಂಜುನಾಥ್, ಪವಿತ್ರ, ತಾಸಿನ್ ಬಾನು, ಸಹನಾ, ದೀಪಾ, ಮಂಜುನಾಥ್, ಕುಲ್ಸುಮ್, ಮಮತಾ, ವಿದ್ಯಾ, ಶಿವು, ದೈಹಿಕ ಶಿಕ್ಷಕ ಕುಮಾರ್, ಕಿರಣ್ ಹಾಗೂ ಮುದ್ದು ಮಕ್ಕಳು, ಪೋಷಕರು, ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರವಿ ದಾದಾಪೀರ್ ಕೊಟ್ಟೂರು, ಸಹಾಯ ಯಮನೂರ್ ಸಾಬ್. ತುಂಬಾ ಸಾಧಕಿಯರಲ್ಲಿ ನೆರೆದಿದ್ದೀರಿ. ನನಗಿಂತ ಬೇರೆ ಬೇರೆ ಟ್ಯಾಲೆಂಟ್ ಇರೋ ಹೆಣ್ಮಕ್ಳೆಲ್ಲ ಇದ್ದೀರಿ. ಈ ಮಹಿಳಾ ದಿನಾಚರಣೆ ಅನ್ನೋದು ಪ್ರತಿದಿನ ಮಹಿಳಾ ದಿನಾಚರಣೆಯೇ. ಒಂದು ದಿನ ನಾವು ಸಿಂಬಾಲಿಕ್ ಆಗಿ ಆಚರಣೆ ಮಾಡ್ತೀವಷ್ಟೇ. ಹೀಗಾಗಿ ಈ ನನಗೆ ಸಿಕ್ಕಿರೋ ಸನ್ಮಾನ ಗೌರವ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಮತ್ತು ಜಗತ್ತಿನ ಎಲ್ಲ ತಾಯಂದಿರಿಗೂ ನಾನು ಅರ್ಪಣೆ ಮಾಡ್ತೀನಿ. ತುಂಬಾ ನಾನು ನಿಜವಾಗ್ಲೂ ಯಾವುದೇ ಭಾಷಣ ಅಥವಾ ಕಾರ್ಯಕ್ರಮಗಳಿಗೆ ಹೋದ್ರೆ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಂಡು ನಾನು ಹೋಗಿರಲ್ಲ. ಆ ಟೈಮಲ್ಲಿ ನನಗೇನು ತಾಯಂದ್ರ ಮುಖ ನೋಡಿ, ಮಕ್ಕಳ ಮುಖ ನೋಡಿ ನನಗೇನು ತೋಚುತ್ತೋ ಅದನ್ನ ನನಗನ್ಸಿದ್ದ ಕೆಲವೊಂದು ನನ್ನ ಒಂದು ಪಾಯಿಂಟ್ಸ್ನ ನಾನು ಹೇಳಿ ಬರ್ತೀನಿ ಅಷ್ಟೇ. ಇವತ್ತು ಅಷ್ಟೇ ಯಾವುದೇ ತಯಾರಿ ಮಾಡ್ಕೊಂಡು ಬಂದಿಲ್ಲ ನಾನು. ತುಂಬಾ ಜನ ಮಕ್ಕಳು ಬಂದಿದ್ದೀರಿ, ತಾಯಂದ್ರ ಸೇರಿರಿ. ಅದರಿಂದ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ತುಂಬಾ ಸೌಕರ್ಯಗಳನ್ನ ಕೊಡ್ತಾ ಇದ್ದೀವಿ. ನನ್ನನ್ನು ಹಿಡ್ಕೊಂಡು ಪ್ರೀತಿ ಇರಲಿ ಮಕ್ಕಳ ಮೇಲೆ, ವ್ಯಾಮೋಹ ಬೇಡ. ಅತಿಯಾದ ಮೊಬೈಲು, ಅವ್ರು ಕೇಳಿದ್ರಂತ ವಿಡಿಯೋ ಗೇಮು, ಅವ್ರು ಕೇಳಿದಂತ ಚಾಕ್ಲೇಟು, ಅವ್ರು ಕೇಳಿದಂತ ಆಟ ಸಾಮಾನುಗಳು ತಕ್ಷಣ ಸಿಗ್ತಾ ಇದಾವೆ. ಮಕ್ಕಳಿಗೆ ಏನೋ ಹತಾಶೆ ನಿರಾಶೆಗಳ ಅರಿವೇನೆ ನಾವು ಮಾಡ್ಕೊಡ್ತಾ ಇಲ್ಲ ಈಗಿನ ಕಾಲಘಟ್ಟದಲ್ಲಿ. ಅಂಕಗಳನ್ನ ಹೆಂಗ್ ತಗೋಬೇಕು ಅಂತ ಶಾಲೆ ಕಳಿಸ್ಕೊಡುತ್ತೆ, ಮೌಲ್ಯಗಳನ್ನ ಶಾಲೆ ಕಲಿಸ್ಕೊಡುತ್ತೆ. ಮನೆಯಲ್ಲಿ ತಾಯಂದಿರಾಗಿ ನಾವು ಮಕ್ಕಳಿಗೆ ಕೆಲವೊಂದು ಮೌಲ್ಯಗಳನ್ನ ಕಳಿಸ್ಕೊಡ್ಬೇಕು. ಕೇಳಿದ ವಸ್ತು ತಕ್ಷಣ ಸಿಗೋ ಹಾಗೆ ಮಾಡೋದು ಬಹಳ ದೊಡ್ಡ ತಪ್ಪು ನನ್ನ ಕೇಳಿದ್ರೆ. ಅದರ ಹಿಂದಿನ ನೋವು ಶ್ರಮ ಮಕ್ಕಳಿಗೆ ತಿಳಿಸ್ಬೇಕು, ನಿಜವಾಗ್ಲೂ ತಿಳಿಸ್ಬೇಕು. ನಮ್ಮ ತಂದೆ ತಾಯಿಯಂದ್ರು ಹೇಗಿದ್ರಂದ್ರೆ, ನಾವ್ ಏನು ಓದ್ತಿದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ, ನಮ್ಮ ಸಿಲೆಬಸ್ ಏನಂತ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಅವ್ರದೇ ಆದ ಕೆಲಸ, ಅವ್ರದೇ ಆದ ಇದರಲ್ಲಿ ಅವ್ರಿದ್ರು. ಬಟ್ ಈಗಿನ ತಾಯಿಯಂದ್ರು ನಾವು ಸ್ವಲ್ಪ ಫ್ರೀ ಆಗಿವಿ, ಮಕ್ಕಳ ಕಡೆ ಗಮನ ಕೊಡ್ತೀವಿ. ಖಂಡಿತ ಕೊಡ್ಬೇಕು. ಮಕ್ಕಳು ಏನು ತಾಯಿಯವರು ಒಂದು ತಾಯಿಯ ಬಗ್ಗೆ ಒಂದು ಕವನವನ್ನ ನಮಗೆ ಕಳಿಸಿದ್ದಾರೆ, ಇದನ್ನು ಹೇಳಬೇಕು ಅಂತ. ಇದು ತಾಯಂದಿರ ದಿನ, ಹೆಣ್ಣು ಮಕ್ಕಳ ದಿನ ಆಗಿರೋದ್ರಿಂದ ಹೋಮ್ವರ್ಕ್ಗಳನ್ನು ಮಾತ್ರ ಯೋಚನೆ ಮಾಡಲ್ಲ. ಹೋಮ್ವರ್ಕ್ ನಿಮಗೆ ಹೇಳ್ಕೊಡಕ್ ಶಕ್ತಿ ಇದ್ರೆ ಮಕ್ಕಳಿಗೆ ಹೇಳ್ಕೊಡಿ. ಹೇಳ್ಕೊಡೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮೊಬೈಲ್ ಪಕ್ಕಕ್ಕಿಟ್ಟು ಬೇರೆ ಯಾವ್ದಾದ್ರು ಒಂದು ಪತ್ರಿಕೆನೋ, ಮಾಸಪತ್ರಿಕೆ, ವೃತ್ತಪತ್ರಿಕೆನೋ, ಯಾವ್ದು ಪುಸ್ತಕನ ಹಿಡ್ಕೊಂಡು ಕೂತ್ಕೊಳ್ಳಿ. ಮಕ್ಕಳು ಅವ್ರ ಪಾಡಿಗೆ ಅವ್ರ ಹೋಮ್ವರ್ಕ್ ಮಾಡ್ಲಿ. ಈ ತರ ನಮ್ಮನ್ನ ನಾವು ಕಂಡ್ಕೋಬೇಕು. ನನಗೆ ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಹೇಳ್ಬೇಕು ಅಂದ್ರೆ, ಮನೆ ಕೆಲಸಗಳ ಜೊತೆ ಚಿಕ್ಕದಾಗಿ ಏನಾರು, ಎಲ್ಲರಲ್ಲೂ ಒಂದೊಂದು ಕಲೆ ಇರುತ್ತೆ. ಕೆಲವ್ರಿಗೆ ಪೇಂಟಿಂಗ್ ಚೆನ್ನಾಗಿ ಮಾಡ್ತೀರಿ, ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀರಿ, ಕೆಲವರಿಗೆ ಹಾಡು